ಹಾಯ್ ಸ್ನೇಹಿತರೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇದು ಪಾರ್ಟ್ 2 ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಏನೇನು ಗೇಮ್ ಆಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕಬಡ್ಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರಿ, ತುಂಬ ಎಂಜಾಯ್ ಮಾಡಿದ್ರಿ. ಬಟ್ ನಾನು ಸ್ಟಾರ್ಟಿಂಗಲ್ಲೇ ಬಿದ್ದು ಕಾಲೇಟ್ ಮಾಡಿಕೊಂಡೆ. ನನ್ನ ಮೇಲೆಲ್ಲ ಜಗಳ ಆಡಿದ್ರು, ಮೋಸ ಆಟ ಆಡಿದೆ ಅಂತ ಜಗಳ ಮಾಡಿದ್ರು. ಅದಾದಮೇಲೆ ನನ್ನ ತಂಗಿ ಹೋದ್ಲು. ನನ್ನ ತಂಗಿನೂ ಬಿದ್ದು ಕಾಲೆಲ್ಲ ಅವಳು ಏಟ್ ಮಾಡ್ಕೊಂಡ್ಲು. ನನ್ನ ಮಗಳು ಕ್ರಿಕೆಟ್ ಆಡೋಕೆ ಹೋಗ್ಬೇಕಾದ್ರೆ ಎಲ್ಲರೂ ಅಂಕಿತಾ ಅಂತ ಕೂಗ್ತಾಯಿದ್ರು. ಯಾಕಂದರೆ ಅವಳಿಗೆ ಕಾಲೇಟಾಗಿ ಅವಳು ಡಲ್ಲ ಕೂತಿದ್ಲು. ಅವಳು ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದಕ್ಕೆ ಎಲ್ಲರಿಗೂ ಖುಷಿ ಆಯಿತು. ಸರಿ ಅಂತ ಅವಳು ಆಡೋದ್ಮೇಲೆ ನಾನು ಹೋದ್ಮೇಲೆ ನಾನು ಫಸ್ಟ್ ಬಾಲ್ಗೆ ಔಟ್ ಆದೆ. ನಾವು ನೆಕ್ಸ್ಟ್ ಆಟ ಆಡಿದ್ದು ಖೋಖೋ. ಅದರಲ್ಲೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಕ್ಕಳು ದೊಡ್ಡವರು ಎಲ್ಲ ಸೇರಿ ಖುಷಿಯಾಗಿ ಆಟ ಆಡಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಸ್ಕೂಲ್ ಲೈಫ್ ನೆನಪಾಯಿತು. ನಿಜ, ಫ್ಯಾಮಿಲಿ ಜೊತೆ ಹೋದಾಗ ಆಗ ಖುಷಿನೇ ಬೇರೆ. ಅದರಲ್ಲಿರೋಷ್ಟು ಖುಷಿ ಬೇರೆ ಯಾವುದ್ರಲ್ಲೂ ಇರಲ್ಲ ಅಂತ ನನಗೆ ಫೀಲ್ ಆಯಿತು. coming up, we'll have a ball. I'm sweet like a buttercup. All my time I'm waiting you to answer the phone. Nothing seems to happen but the last stage is gone. ನಾವು ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಮಾಡಿದ್ದು ರ್ಯಾಂಪ್ ವಾಕ್ ಇಂದ. ಅದಂತೂ ತುಂಬ ಚೆನ್ನಾಗಿತ್ತು. All my time I'm waiting you to answer the phone. Nothing seems to happen but the last stage is gone. I hope somewhere your voice promises less. ಸರಿ ಅಂತೇಳಿ ಎಲ್ಲರೂ ನನಗೆ ಹೇಳ್ತಾಯಿದ್ರು, ನಿನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡ್ತೀನಿ, ನಿನ್ನ ಮಗಳನ್ನ ಎತ್ತು ಅಂತೇಳಿ. ಕಷ್ಟಪಟ್ಟು ನನ್ನ ಮಗಳನ್ನ ಎತ್ಕೊಂಡೆ. ಅವಳು ಹೇಳ್ತಾಯಿದ್ಲು, ಮಮ್ಮಿ ನೀನು ನಿಜ ಬೀಳಿಸ್ಬಿಡ್ತೀಯ, ಬಿಟ್ಬಿಡು ಮಮ್ಮಿ ಅಂತೇಳ್ಬಿಟ್ಟು ಅವಳು ಓಡ್ತಾಯಿದ್ಲು ಹಂಗೇನೆ ಅಂತೇಳಿ. ನನ್ನ ಮಗಳಿಗೆ ಹೇಳಿದ್ರು, ನಿಮ್ಮ ಮಮ್ಮಿನ ಎತ್ತು ನೋಡೋಣ ಅಂತೇಳಿ. ಯಾಕಂದರೆ ನಾನು ತುಂಬ ವೆಯ್ಟ್ ಇರೋದ್ರಿಂದ ನನ್ನ ಮಗಳಿಗೆ ಕಷ್ಟ ಯಾಕೆ ಕೊಡೋದು ಅಂತೇಳಿ ನಾನೇ ಬೇಡ ಅಂತ ಸುಮ್ಮನೆ ಆದೆ. We'll have a ball. I'm sweet like a buttercup. You're a Barbie doll. Show them all what I'm made of. Strut down the hall. Won't stop till I get enough. I wanna. ಸರಿ, ಆ ಗೇಮ್ ಎಲ್ಲ ಮುಗಿದ್ಮೇಲೆ ನಮ್ಮ ಅಣ್ಣ ಹೇಳಿದ್ರು, ರ್ಯಾಂಪ್ ವಾಕ್ ಮಾಡಿ ಎಲ್ಲರೂ ಲೇಡೀಸ್ ಹೆಂಗೆ ಮಾಡ್ತೀರಾ ನೋಡೋಣ ಅಂತ ಹೇಳಿದ್ರು. ಬಟ್ ಇದಂತೂ ಸಖತ್ ಮಜಾ ಆಯಿತು. ಯಾಕಂದರೆ ಒಬ್ಬೊಬ್ಬರು ಒಂದೊಂಥರ ವಿಚಿತ್ರವಾಗಿ ನಡೀತಾ ಇದ್ವಿ. ನನಗೆ ನಗು ಬರ್ತಿತ್ತು. ಸರಿ ಅಂತೇಳಿ ನಮ್ಮ ಅಣ್ಣ ಅಂದರು, ಒಂದು ಅಣ್ಣಮ್ಮನ ಸ್ಟೆಪ್ ಹಾಕಿ ನೋಡೋಣ ಹೆಂಗೆ ಆಡ್ತೀರಾ ಎಲ್ಲರೂ ಅಂತಂದರು. ಬಟ್ ಯಾರೂ ಆಡಲಿಲ್ಲ. I'll be the last one left when the light ನೋಡ್ಕೋ ಬಾಯಲ್ಲಿ ಹೇಳಂಗಿಲ್ಲ, ಬಾಯಲ್ಲಿ ಹೇಳಂಗಿಲ್ಲ. ಯಾರು ನೋಡಂಗಿಲ್ಲ, ಯಾರು ನೋಡಂಗಿಲ್ಲ. ನಮ್ಗೇನು ಕಾಣ್ತಿಲ್ಲ. ಆಂಟಿಗೆ ತೋರ್ಸು, ನೀನು ಟ್ಯಾಪ್ ಮಾಡಿ ಆಂಟಿ ನೋಡ್ಕೋ. ನೋಡ್ಬಾರ್ದು. ಇರೋಣ ಲಾಸ್ಟ್ ಅಯ್ಯೋ ಮಸ್ತ್ 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 ರೇ ಮಸ್ತ್ ನೋಡತ್ತೆ. ಕಮಾನ್ ಬೇಬಿ, ಇವಾಗ ತೋರಿಸಿ ಹೆಂಗಿದ್ದೀರ ಅಂತ. ನೀನ್ ತೋರ್ಸಮ್ಮ, ನೀನ್ ಹೆಂಗ್ ಮಾಡಿದಂತ ಅವ್ರಿಗೆಲ್ಲ ನೋಡ್ರಿ ಇವಾಗ. ನೋಡಿ ನಮ್ಮ ಅತ್ತೆ, ನಮ್ಮ 3 ಜನ ಅತ್ತೆದಿರು ಮತ್ತು ನಮ್ಮಮ್ಮ ಏನು ಚೆನ್ನಾಗಿ ಇವಾಗ ಡ್ಯಾನ್ಸ್ ಮಾಡ್ತಾರೆ. ನಿಜ, ಅದರಲ್ಲಿ ನಮ್ಮ ಅತ್ತೆ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅದು ಅವ್ರನ್ನ ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ.
ಎಲ್ಲೇ ಹೋದರೂ ಅವರೊಬ್ಬರಿದ್ದರೆ ಎಷ್ಟೇ ಬೇಜಾರಿದ್ದರೂ ಒಂಥರ ಖುಷಿಯಾಗೋಗುತ್ತೆ. ಯಾಕಂದರೆ ಅವ್ರು ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನನಗಂತೂ ಅವ್ರನ್ನ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಇವ್ರ ಏಜ್ ಆದಮೇಲೆ ನಾವು ಹಿಂಗೆ ಇರ್ತೀವ ಅನ್ನೋದು ಒಂದೊಂದ್ಸಲಿ ನೆನಪಾಗುತ್ತೆ. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಹಗ್ಗ ಎಳೆಯೋದು. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳ್ತಾರಲ್ಲ, ಅದೇ ಥರ ಇದರಲ್ಲೂ ನಾವೇ ವಿನ್ ಆದೋ. ಬಟ್ ಆವಾಗಲೂ ನಾನೇ ಬಿದ್ದಿದ್ದು. ಎಷ್ಟೇ ಬಿದ್ದು ಕಾಲು ಕೈ ಏಟ್ ಮಾಡಿಕೊಂಡ್ರು ಫ್ಯಾಮಿಲಿ ಜೊತೆ ಹೋದಾಗ ಇರೋಷ್ಟು ಖುಷಿ ಯಾವುದ್ರಲ್ಲೂ ಇರೋದಿಲ್ಲ. ಇನ್ನೂ ತುಂಬ ಗೇಮ್ಸ್ ಇತ್ತು, ಬಟ್ ನಾನು ಅದು ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಆ ಫೋಟೋಸು ವೀಡಿಯೋಸ್ ಮಾತ್ರ ನಾನು ಮಾಡ್ಕೊಂಡಿದ್ದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.